ಪ್ರೊಫೈಲ್ನಲ್ಲಿ ಪಿನ್ ಮಾಡಿರೋ ರೀಲ್ಗೆ ಒಬ್ರು ಕಮೆಂಟ್ ಮಾಡಿದ್ರು ಮತ್ತೆ ವ್ಯಾಲಿಡ್ ಕ್ವಶನ್ ಕೇಳಿದಾರೆ ಆಯ್ತಾ. ನೀವು ತಿನ್ನೋ ಫುಡ್ ಎಲ್ಲರ ಕೈಲೂ ಎಫರ್ಟ್ ಮಾಡೋಕ್ಕಾಗಲ್ಲ. ಒಬ್ರು ತುಂಬಾ ಕಡು ಬಡವರಾಗಿದ್ರೆ ಅವ್ರಿಗೆ ಒಂದು ಪ್ಯಾಕೆಟ್ ಕರ್ಡ್ ತಗೊಂಡ್ಮೇಲೆ ಮತ್ತೊಂದು ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಫಿಟ್ನೆಸ್ ಮತ್ತೆ ಡಯಟ್ ಯಾಕೆ? ಇದನ್ನ ಮಾಡಿದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ, ಮಾಡದೇ ಇದ್ರೆ ಎಷ್ಟು ವರ್ಷ ಬದುಕ್ತೀವಿ ಅಂತೆಲ್ಲ ಕೇಳಿದ್ರು ಆಯ್ತಾ. ಮೊದಲನೇದಾಗಿ ಈ ಪಾಯಿಂಟ್ ಅಲ್ಲಿ ನಾನು ಅವ್ರನ್ನ ಕಂಪ್ಲೀಟ್ಲಿ ಎಗ್ರಿ ಆಗ್ತೀನಿ. ಅವ್ರೇನು ತಪ್ಪು ಕ್ವಶನ್ ಕೇಳಿಲ್ಲ, ಕರೆಕ್ಟ್ ಆಗಿ ಕೇಳಿದ್ದಾರೆ. ಯಾರಿಗಾದ್ರೂ ಬೇಸಿಕ್ ಫುಡ್ ಮತ್ತೆ ಫ್ಯಾಮಿಲಿ ನೀಡ್ಸ್ ಮ್ಯಾನೇಜ್ ಮಾಡೋದು ಕಷ್ಟ ಆದ್ರೆ ಅವ್ರಿಗೆ ಎಕ್ಸ್ಟ್ರಾ ಕರ್ಡ್, ಪನ್ನೀರ್ ಮತ್ತೆ ಈ ತರ ಇವೆಲ್ಲ ತಗೊಳ್ಳೋದು ಪ್ರಯಾರಿಟಿ ಆಗ್ಬೇಕಂತ ಇಲ್ಲ. ಆದ್ರೆ ಫಿಟ್ನೆಸ್ ಅಂದ್ರೆ ನೀವು ಎಕ್ಸ್ಪೆನ್ಸಿವ್ ಫುಡ್ ತಿನ್ನೋದು ಅಂತ ಅಲ್ಲ. ನೆನ್ಪಿಟ್ಕೊಳ್ಳಿ, ನಾನ್ ತಿನ್ನೋ ಫುಡ್ ನನ್ನ ಬಜೆಟ್, ನನ್ನ ಗೋಲ್ಗೆ ಸೂಟ್ ಆಗುತ್ತೆ. ಸೊ ನೀವು ಇದನ್ನೇ ಕಾಪಿ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ನಿಮ್ಗೆ ಒಂದು ಐಡಿಯಾ ಬರೋಕೆ ನಾನು ಇದೆಲ್ಲ ಮಾಡ್ತಾ ಇರೋದು. ನಿಮ್ಮ ಬಜೆಟ್ ನಲ್ಲಿ ನಿಮ್ಗೆ ಎಫೋರ್ಡ್ ಆಗಿರೋ ದಾಲ್, ಚನಾ, ಸೋಯಾ ಚಂಕ್ಸ್, ಎಗ್ಸ್, ಮಿಲ್ಕ್, ಈ ತರ ಕರ್ಡ್, ಇವುಗಳನ್ನ ನೀವು ಯೂಸ್ ಮಾಡ್ಬೋದು. ಮೇ ಬಿ ನಿಮ್ಗೆ ನಿಮ್ ಕೈಲಿ ಏನ್ ಎಫೋರ್ಡ್ ಮಾಡೋಕ್ಕಾಗುತ್ತೆ ಅದನ್ನ ಯೂಸ್ ಮಾಡ್ಬೋದು. ಎಕ್ಸ್ಟ್ರಾ ಫುಡ್ ನಿಮ್ ಕೈಲಿ ತಗೊಳಕ್ ಆಗಲ್ಲ ಅಂದ್ರೆ ಮೊದಲು ನಿಮ್ಮ ಬೇಸಿಕ್ ಫುಡ್ ಮತ್ತೆ ಫ್ಯಾಮಿಲಿ ನೀಡ್ಸೇ ಫಸ್ಟ್ ಪ್ರಯಾರಿಟಿ, ಯಾವತ್ತು ನೆನ್ಪಿಟ್ಕೊಳ್ಳಿ. ಮತ್ತೊಂದು ಪಾಯಿಂಟ್ ಏನ್ ಗೊತ್ತಾ, ಫಿಟ್ನೆಸ್ ಮಾಡಿದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತ, ಮಾಡದೇ ಇದ್ರೆ ಎಷ್ಟು ವರ್ಷ ಬದುಕ್ತೀವಿ. ಇದಕ್ಕೆ